ವೆಲ್ ಸರ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಹೋಗಿ ಶಾಸಕರು 2 ವರ್ಷದಲ್ಲಿ ಏನ್ ಮಾಡಿದ್ರು, ಜನರಿಗೆ ಏನ್ ತಲುಪಿಸಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಒಂದ್ ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ. ಏನ್ ಹೇಳ್ತೀರಿ ಕಾರ್ಯಕ್ರಮದ ಮುಖಾಂತರ ಜನರಿಗೆ? 2 ವರ್ಷದಲ್ಲಿ ಸಿಕ್ಕಿರ್ತಂತ ಅವಕಾಶನ ಹ್ಮ್ ಜನಸಾಮಾನ್ಯರಲ್ಲಿ ಒಬ್ಬನಾಗಿ ಹ್ಮ್ ಜನರ ನಾಡಿ ಮಿಡಿತವನ್ನ ಹರಿತು ಹ್ಮ್ ಹ್ಮ್ ಅವರು ಕೊಟ್ಟಂತ ಕೆಲಸವನ್ನ ಹೇಳಿದಂತ ಕೆಲಸವನ್ನ ಸೇವೆ ಮುಖಾಂತರ ಮಾಡಿ ಹ್ಮ್ ಹ್ಮ್ ಅಭಿವೃದ್ಧಿನಲ್ಲಿ ಒಂದಿಷ್ಟು ಕುಂಠಿತ ಆಗಿದೆ. ಸರ್ಕಾರದ ಆಗುವಗಳು ನಿಮ್ಗೆ ಗೊತ್ತಿದೆ. Correct. ಆಡಳಿತ ಪಕ್ಷದ ಶಾಸಕರುಗಳೇ ಅವರವರ ಕ್ಷೇತ್ರದ ಹಳಲನ್ನ ಹ್ಮ್ ವಿಷ ಕುಡಿಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಂತಕ್ಕಂತ ಇದಿದೆ. ಹಾ, correct. ಬಟ್ ಆದರೆ ಹ್ಮ್ ನಾವು ಒಂದಿಷ್ಟು ಹ್ಮ್ ಆ ತರದ ಇರ್ತಕ್ಕಂತ ಇದನ್ನ ಹ್ಮ್ ನಮ್ಮ ಸ್ವಂತ ದುಡ್ಡಲ್ಲಾಗಲಿ ಕೆಲಸ ಮಾಡಿಸಿ ನಾವು ಗೌರವವನ್ನ ಕಾಪಾಡ್ಕೊಂತಕ್ಕಂತ ಕೆಲಸ ಮಾಡ್ತಾ ಇದೀವಿ. ಹ್ಮ್ ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದ ಜನ ಹ್ಮ್ ಹ್ಮ್ ನನಗೆ ಕಳೆದ 23ರಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ 24 ಅಂದ್ರೆ ಯಾವ ರೀತಿ ಚುನಾವಣೆ ಪೂರ್ವದಲ್ಲಿತ್ತು ಅಂದ್ರೆ ಹ್ಮ್ ಇವ್ರನ್ನ ಏನಾರ ಗೆಲ್ಸಿದ್ರೆ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ತಾರೆ, ನೀವು ಅವಾಗ್ಲೇ ಕೇಳಿದ್ರಲ್ಲ, ಹ್ಮ್ ಆ ಭಾವನೆ ಇತ್ತು. ಆಮೇಲೆ ಹ್ಮ್ ಇಲ್ಲಿ ಶಾಂತಿ ಇರಲ್ವೇನೋ ಹ್ಮ್ ಅಂತಕ್ಕಂಥದ್ದಿತ್ತು. ಇವತ್ತು ಪ್ರತಿಯೊಬ್ಬರಿಗೂ ಸಹ ಹ್ಮ್ ಶಾಂತಿಯ ಸಂದೇಶವನ್ನ ಹ್ಮ್ ಕ್ಷೇತ್ರದಲ್ಲಿ ಜನರು ಸಮೃದ್ಧಿಯಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಲ್ಲ. ಹ್ಮ್ ಹ್ಮ್ ಯಾವುದೇ ಜಾತಿ ಧರ್ಮಗಳ ಮಧ್ಯೆ ಒಂದು ಸಣ್ಣ ಗಲಭೆ ಇಲ್ಲ. ಓಕೆ. ಅದು ಜನರಿಗೆ ಕೊಡ್ತಕ್ಕಂತ ಸೇವೆ. ಹ್ಮ್ ಹ್ಮ್ ಇಂತ ಒಂದು ಅವಕಾಶನ ಮಾಡ್ಕೊಟ್ಟಿದ್ರೆ ಅದು ಮಾಡ್ತಾ ಇದೀವಿ. ಹ್ಮ್ ಮುಂದಿನ ದಿವಸಗಳಲ್ಲಿ ತಾವ್ ಹೇಳ್ದಂಗೆ ಹ್ಮ್ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಹ್ಮ್ ಸರ್ಕಾರ ಹೋಗ್ಬೋದು ಇರ್ಬೋದು. ಹ್ಮ್ ಮುಂದಿನ ದಿವಸಗಳಲ್ಲಿ ಅನುದಾನ ಬರುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಓಕೆ. ಖಂಡಿತವಾಗ್ಲೂ ಈ ಕ್ಷೇತ್ರವನ್ನ ಹಾ. ಗುಣಮಟ್ಟದ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸನ ಹ್ಮ್ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಜನರ ವಿಶ್ವಾಸವನ್ನ ಉಳಿಸ್ಕಂತೀನಿ. ಅಮೇಜಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ಮಾತಾಡಿದ್ದು. ಥ್ಯಾಂಕ್ ಯು ಸರ್.